ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಭರ್ಜರಿ ಗೆಲುವನ್ನ ಸಾಧಿಸಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವರು ಇದ್ದಾರೆ. ಮಾತಾಡ್ತೀನಿ ಸರ್. ಈ ಕ್ಷಣ ತಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ತುಂಬ ಸಂತೋಷ ಆಗಿದೆ. ನಂಬರ್ಸು ಚೆನ್ನಾಗಿ ಬಂದಿದೆ. ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಬಂದಿದೆ. ಓಕೆ ಸರ್, ಪಕ್ಷದ ಅಭ್ಯರ್ಥಿಗಳಿಗಿಂತ ಜಾಸ್ತಿ ನಿಮಗೆ ಜಾಸ್ತಿ ಮತ ಬಂದಿದೆ, 32 ಮತ. ಯಾವ ರೀತಿಯಾಗಿ ಸರ್ ಇದು? ಯಾವ ರೀತಿಯಾಗಿ ನಿರೀಕ್ಷೆ ಮಾಡಿದ್ರೆ ಹೇಗೆ ಅಂತ? ನಿರೀಕ್ಷೆ ಮಾಡಿರಲಿಲ್ಲ ನಾವು. ನಂಬರ್ಸ್ ಜಾಸ್ತಿ ಬಂದಿದೆ. ನಮಗೂ ಖುಷಿಯಾಗಿದ್ದೀವಿ. ಅಷ್ಟು ನಂಬರ್ಸ್ ಜಾಸ್ತಿ ಬಂದಿದೆ ಅಂತ ಸಂತೋಷ ಆಗಿದ್ದೀವಿ. ಓಕೆ ಸರ್, ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂತ ಹೇಳಿ ಬಿಂಬಿತವಾಗ್ತಾ ಇತ್ತು. ಆ ಟ್ರಬಲ್ ಶೂಟರ್ ಅನ್ನೋ ಪದಕ್ಕೆ ಇವತ್ತು ಅರ್ಥ ಸಿಕ್ಕಿದೆಯಾ ಸರ್? ಹಂಗಲ್ಲ, ಟ್ರಬಲ್ ಶೂಟರ್ ಅಂತಲ್ಲ. ಅವ್ರು ಯಾವಾಗಲೂ ಪಕ್ಷದ ಕೆಲಸ ಪರವಾಗಿ ಕೆಲಸ ಮಾಡ್ತಾರೆ. ಪಕ್ಷ ಅಂದಮೇಲೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಅದು. ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಬೆಂಬಲ ಸಿಕ್ಕಿದೆ. JDS BJPಯ ಶಾಸಕರು ಯಾವ ರೀತಿ, ಯಾವ ಕಾನ್ಫಿಡೆನ್ಸ್ ಮೇಲೆ ತಮ್ಮನ್ನ ಕೈ ಹಿಡಿದಿದ್ದಾರೆ ಅಂತ ತಮಗೆ ಒಂದು ಭಾವನೆ ಬಂದಿದೆ? ಚೀಫ್ ಮಿನಿಸ್ಟರ್ ಇದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಚೀಫ್ ಮಿನಿಸ್ಟರು. ಅವರು ಗೌರ್ಮೆಂಟು ಚೆನ್ನಾಗಿ ಕೆಲಸ ಮಾಡುತ್ತೆ, ನಾಳೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಅದಕ್ಕೋಸ್ಕರ ಮಾಡಿರಬೇಕು. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ವಿನಯ್ ಕಾರ್ತಿಕ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಶ್ರೀನಿವಾಸುಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಭರ್ಜರಿ ಗೆಲುವನ್ನ ಸಾಧಿಸಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವರು ಇದ್ದಾರೆ. ಮಾತಾಡ್ತೀನಿ ಸರ್. ಈ ಕ್ಷಣ ತಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ತುಂಬ ಸಂತೋಷ ಆಗಿದೆ. ನಂಬರ್ಸು ಚೆನ್ನಾಗಿ ಬಂದಿದೆ. ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಬಂದಿದೆ. ಓಕೆ ಸರ್, ಪಕ್ಷದ ಅಭ್ಯರ್ಥಿಗಳಿಗಿಂತ ಜಾಸ್ತಿ ನಿಮಗೆ ಜಾಸ್ತಿ ಮತ ಬಂದಿದೆ, 32 ಮತ. ಯಾವ ರೀತಿಯಾಗಿ ಸರ್ ಇದು? ಯಾವ ರೀತಿಯಾಗಿ ನಿರೀಕ್ಷೆ ಮಾಡಿದ್ರೆ ಹೇಗೆ ಅಂತ? ನಿರೀಕ್ಷೆ ಮಾಡಿರಲಿಲ್ಲ ನಾವು. ನಂಬರ್ಸ್ ಜಾಸ್ತಿ ಬಂದಿದೆ. ನಮಗೂ ಖುಷಿಯಾಗಿದ್ದೀವಿ. ಅಷ್ಟು ನಂಬರ್ಸ್ ಜಾಸ್ತಿ ಬಂದಿದೆ ಅಂತ ಸಂತೋಷ ಆಗಿದ್ದೀವಿ. ಓಕೆ ಸರ್, ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂತ ಹೇಳಿ ಬಿಂಬಿತವಾಗ್ತಾ ಇತ್ತು. ಆ ಟ್ರಬಲ್ ಶೂಟರ್ ಅನ್ನೋ ಪದಕ್ಕೆ ಇವತ್ತು ಅರ್ಥ ಸಿಕ್ಕಿದೆಯಾ ಸರ್? ಹಂಗಲ್ಲ, ಟ್ರಬಲ್ ಶೂಟರ್ ಅಂತಲ್ಲ. ಅವ್ರು ಯಾವಾಗಲೂ ಪಕ್ಷದ ಕೆಲಸ ಪರವಾಗಿ ಕೆಲಸ ಮಾಡ್ತಾರೆ. ಪಕ್ಷ ಅಂದಮೇಲೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಅದು. ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಬೆಂಬಲ ಸಿಕ್ಕಿದೆ. JDS BJPಯ ಶಾಸಕರು ಯಾವ ರೀತಿ, ಯಾವ ಕಾನ್ಫಿಡೆನ್ಸ್ ಮೇಲೆ ತಮ್ಮನ್ನ ಕೈ ಹಿಡಿದಿದ್ದಾರೆ ಅಂತ ತಮಗೆ ಒಂದು ಭಾವನೆ ಬಂದಿದೆ? ಚೀಫ್ ಮಿನಿಸ್ಟರ್ ಇದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಚೀಫ್ ಮಿನಿಸ್ಟರು. ಅವರು ಗೌರ್ಮೆಂಟು ಚೆನ್ನಾಗಿ ಕೆಲಸ ಮಾಡುತ್ತೆ, ನಾಳೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಅದಕ್ಕೋಸ್ಕರ ಮಾಡಿರಬೇಕು. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ವಿನಯ್ ಕಾರ್ತಿಕ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಶ್ರೀನಿವಾಸುಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಭರ್ಜರಿ ಗೆಲುವನ್ನ ಸಾಧಿಸಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವರು ಇದ್ದಾರೆ. ಮಾತಾಡ್ತೀನಿ ಸರ್. ಈ ಕ್ಷಣ ತಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ತುಂಬ ಸಂತೋಷ ಆಗಿದೆ. ನಂಬರ್ಸು ಚೆನ್ನಾಗಿ ಬಂದಿದೆ. ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಬಂದಿದೆ. ಓಕೆ ಸರ್, ಪಕ್ಷದ ಅಭ್ಯರ್ಥಿಗಳಿಗಿಂತ ಜಾಸ್ತಿ ನಿಮಗೆ ಜಾಸ್ತಿ ಮತ ಬಂದಿದೆ, 32 ಮತ. ಯಾವ ರೀತಿಯಾಗಿ ಸರ್ ಇದು? ಯಾವ ರೀತಿಯಾಗಿ ನಿರೀಕ್ಷೆ ಮಾಡಿದ್ರೆ ಹೇಗೆ ಅಂತ? ನಿರೀಕ್ಷೆ ಮಾಡಿರಲಿಲ್ಲ ನಾವು. ನಂಬರ್ಸ್ ಜಾಸ್ತಿ ಬಂದಿದೆ. ನಮಗೂ ಖುಷಿಯಾಗಿದ್ದೀವಿ. ಅಷ್ಟು ನಂಬರ್ಸ್ ಜಾಸ್ತಿ ಬಂದಿದೆ ಅಂತ ಸಂತೋಷ ಆಗಿದ್ದೀವಿ. ಓಕೆ ಸರ್, ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂತ ಹೇಳಿ ಬಿಂಬಿತವಾಗ್ತಾ ಇತ್ತು. ಆ ಟ್ರಬಲ್ ಶೂಟರ್ ಅನ್ನೋ ಪದಕ್ಕೆ ಇವತ್ತು ಅರ್ಥ ಸಿಕ್ಕಿದೆಯಾ ಸರ್? ಹಂಗಲ್ಲ, ಟ್ರಬಲ್ ಶೂಟರ್ ಅಂತಲ್ಲ. ಅವ್ರು ಯಾವಾಗಲೂ ಪಕ್ಷದ ಕೆಲಸ ಪರವಾಗಿ ಕೆಲಸ ಮಾಡ್ತಾರೆ. ಪಕ್ಷ ಅಂದಮೇಲೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಅದು. ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಬೆಂಬಲ ಸಿಕ್ಕಿದೆ. JDS BJPಯ ಶಾಸಕರು ಯಾವ ರೀತಿ, ಯಾವ ಕಾನ್ಫಿಡೆನ್ಸ್ ಮೇಲೆ ತಮ್ಮನ್ನ ಕೈ ಹಿಡಿದಿದ್ದಾರೆ ಅಂತ ತಮಗೆ ಒಂದು ಭಾವನೆ ಬಂದಿದೆ? ಚೀಫ್ ಮಿನಿಸ್ಟರ್ ಇದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಚೀಫ್ ಮಿನಿಸ್ಟರು. ಅವರು ಗೌರ್ಮೆಂಟು ಚೆನ್ನಾಗಿ ಕೆಲಸ ಮಾಡುತ್ತೆ, ನಾಳೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಅದಕ್ಕೋಸ್ಕರ ಮಾಡಿರಬೇಕು. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ವಿನಯ್ ಕಾರ್ತಿಕ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಶ್ರೀನಿವಾಸುಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.